ಇದೇ ರುದ್ರಭೂಮಿ, ಇದೇ ರುದ್ರಭೂಮಿ, ದೊಡ್ಡಿಯ ಸಮಸ್ತ ಶಕ್ತಿಗಳ ಭೇದ ಭೂಮಿಯ ನಿದರ್ಶನ. ಪೃಥ್ವಿಗೆ ತುತ್ತಾದ ನನ್ನ ಶತೆಯರ ಶತ ದೇಹಗಳನ್ನು ಸಹೋದರರೇ, ಈ ನನ್ನ ನಿತ್ಯ ನಿಯಮದ ಪುಷ್ಪಾಂಜಲಿ ಸ್ವೀಕರಿಸಿ ನನ್ನನ್ನು ರಕ್ತಗತವಾದ ನನ್ನ ವಿರೋಧ ಮತ್ಸರವು ಶಾಂತವಾಗಿ ಅಸಂಭವ. ಶತೆಯರ ಶತದೇಹಗಳ ಸುಂದರ ಸ್ಥಳಗರ್ಭದಿಂದ ಅವಿರ್ಭವಿಸಿದ ಹೃದಯಾಂಗದ ಕಾಡ್ಗಿದ್ದು ಕರ್ಕಶ ನರಪಶುಗಳ ಶತಚಿತ್ರಗಳಾದ ಈ ಶಕುನಿಯ ರೋಷಾವೇಶದ ದಾಹಕ್ಕೆ ವಿಷಪಾನ ಅಲ್ಲ ಸುರಪಾನ ಎಲ್ಲವೋ ದುರ್ಯೋಧನ ರಕ್ತದ ಪಾನ. ಈ ಶಕುನಿಯನ್ನು ಧಿಕ್ಕರಿಸುವ ಛಾಯಾ ಪ್ರತಿಬಿಂಬದ ಪ್ರಲಾಪದ ಹೀನ ಸ್ವರನಾದ ಏನಿಯ ಡೋಟಪದ ತಿರಸ್ಕಾರ. ಹೋತ್ರಣ ದರ್ಪದಲ್ಲಿ ಹಡಗಿರುವ ಶ್ರೇಷ್ಠ ಪುರುಷರೇ, ವೀಕ್ಷಿಸಿ ನೋಡಿ. ಗಾಂಧಾರ ಕುಲ ಅಳಿಸಿದ ವಿಷಜಂತುಗಳ ಸಂಕೋಲನೆ ಮಾಡಿ ನಿಮ್ಮನ್ನು ಮೃಗಬೇಟೆಯಾಡಿದ ಕುರುಕುಲ ರುಂಡ ಮಾಲೆ ಧರಿಸಿ ಕಂಡ ಮಾಂಸ ಕಂಡ ಔತಣ ಮಾಡಿಸಿ ನಿಮಗಿನ್ನು ತರ್ಪಣ ಬಿದ್ದಿಲ್ಲ. ನಾನು ಶಕುನಿಯೇ ಅಲ್ಲ. ಅಸ್ತಿನ ಅಂದು ನಾನು ಕಿಡಿಯಾಗಿ ಉಳಿದು ಗುರುಕುಲ ಗೂಡನ್ನು ಹೊಡೆದು ಕಿಡಿ ಮಾಡಿ ಈ ಬೀಡಲೆಲ್ಲ ಚೆಲ್ಲಾಡಲೆಂದು ಒಬ್ಬನನ್ನೇ ಉಳಿಸಿ ಬಡಿದರು ಆ ನನ್ನ ಒಡನಾಡಿಗಳು. ಈ ನಾಡಿನ ಒಡೆಯ ನನ್ನ ಬಂಧು ಬಾಂಧವರನ್ನು ಹಂಬಲಿಸಿ ಕೊರಗಿ ಸಾಯಲೆಂದು ಅವರೆಲ್ಲರೂ ತನ್ನ ಶಕ್ತಿಯ ತಾರೊಬ್ಬರಿಗೆ ದಾರಿ ಎರೆದು ಒಬ್ಬೊಬ್ಬರಾಗಿ ಕೊನೆ ಉಸಿರೆಳೆಯುತ್ತಾ ದುರ್ಯೋಧನ ವಂಶವನ್ನೇ ನಿರ್ವಂಶ ಮಾಡಲೆಂದು ಶಕುನಿ ಎಂದು ಹಂಬಲಿಸಿದರು ಆ ನನ್ನ ಒಡನಾಡಿಗಳು. ಈ ಶಕುನಿ ಯಜ್ಞದಲ್ಲಿ ಹಡಗಿರುವ ಭೇದ ರೀತಿಯ ಪದಾರ್ಥದ ಪ್ರತಿವಾರಕ್ಕೆ ದೇಶಜಗಳ ಹೊಡೆದು ಯಮರುವುದು ಕೋಮಲ ಕರಳು. ಆ ಮಾಸ್ತ್ರ ಸೂತ್ರಗಳ ಮನುಷ್ಯತ್ವ ಮಣ್ಣಲ್ಲಿ ಮಣ್ಣು ಮಾಡಿ ವಿಶ್ವಕರ್ಮ ಶಿಲ್ಪಿಯ ಕೈಪಂಚ ಡಮರೋಡಮರಿಯಾಗುವುದು. ಏಣಿನ ಗರ್ಜನೆಗೆ ಸರಸ್ವತಿಯ ತಂಬೂರಿ ಹಿರಿದು ವೈರವ ಬೇರೆಯಾಗುವುದು ಕುಲಾಭಿಮಾನದಲ್ಲಿ. ಇದು ಸಾಮೆಂತ ಪುಣ್ಯಕ್ಷೇತ್ರ. ಈ ಕ್ಷೇತ್ರವು 5 ಸರೋವರಗಳನ್ನು ಕೂಡಿದ ಪುಣ್ಯಕ್ಷೇತ್ರ. ಹಿಂದೆ ದ್ವಾಪರ ಸಂಧಿಯ ಕಾಲದಲ್ಲಿ ಪರಶುರಾಮನ ಕ್ಷೇತ್ರ ರುಂಡಗಳನ್ನು ಕಡಿದು ತಂದು ಈ 5 ಸರೋವರಗಳನ್ನು ನಿರ್ಮಿಸಿರುವರು. ಈ ಸರೋವರದೊಳಗೆ ಯಾರು ಕಾಲಿಡುವರೋ ಅವರ ಸರ್ವನಾಶವಾಗಲೆಂದು ಪರಶುರಾಮನ ಶಾಪವಿರುವುದು. ಈಗ ನನ್ನ ಪರಮ ವೈರಿಗಳಾದ ಕೌರವರು ಈ ಸರೋವರದೊಳಗೆ ಕಾಲಿಡಲೇಬೇಕು. ಅವರು ಸರ್ವನಾಶ
ಸೌಭದ್ರರಾಜ ಶಕುನಿ 99 ಮಂದಿ ಸಹೋದರಿಗೆ ಮಾಡಿದ ಶಪಥವೇನಾಯಿತು? ಏಕಿ ಕುಕ್ಷಿ ಬಗೆವ ಕೋಹಕದ ಕೈಯಗದ ಕರ್ಕಶಕ್ಕೆ ಪ್ರಚೋದನೆಗಳಿದ್ರ ಪ್ರಚಂಡ ಪ್ರಳಯದ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿ ಕಥೆಯ ಪ್ರವೀಣ ಆಶ್ಚರ್ಯದ ಮಹಾರಿಗುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಓ ನನ್ನ ಗಾಂಧಾರ ಶಿಕ್ಷೆದಾರಕ ದುರ್ಯೋಧನ ದುರ್ನೀತ ದುರ್ಯೋಧನೆ ಹೇಳು ದುರ್ಯೋಧನ ಅಂದು ನಾವು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರು ನನ್ನನ್ನು ನನ್ನ ಜನ್ಮದಾತರನ್ನು ಜನ್ಮದಾತ ಓ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ಅವರಿಗೆ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ನನ್ನ ಹೃದಯವೇ ಸಿಡಿಲಿದಂತೆ ಬಡಬಡಿಸುತ್ತಿರುವುದು ನನ್ನ ಕೊಂಡೆಗೆ ಗಡಗಡನೆ ನನ್ನ ಕೈಕಾಲುಗಳು ಕಬ್ಬಿಸುತ್ತಿರುವುದು ನನ್ನ ರಕ್ತವು ಕೊರೆಯುತ್ತಿರುವುದು ನನ್ನ ಶರೀರವೆಲ್ಲ ದುರ್ಯೋಧನ ಲೋಕಕರಾಳೆ ಲೋಕಕರಾಳೆ ಹರಳಿದ ಎಲ್ಲ ಉಳಿಯುವರೇ ಕೌರವ ವಂಶಕರು ಹರಳಿದ ಎಲ್ಲೆಲ್ಲ ಉಳಿಯುವರೇ ಕೌರವ ವಂಶಕರು ಲೋಕಕರಾಳೆ ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯಲ್ಲಿ ಇಟ್ಟನು ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯಲ್ಲಿ ಇಟ್ಟನು ಅಣ್ಣ ತಮ್ಮಂದಿರು 100 ನಾವು ನಮಗೊದಗೆ ಗೋಚರ ಮನೆ ಹೇಳುತ್ತಾವು ಅಣ್ಣ ತಮ್ಮಂದಿರು 100 ನಾವು ನಮಗೊದಗೆ ಗೋಚರ ಮನೆ ಹೇಳುತ್ತಾವು ಲೋಕಕರಾಳೆ ಕೆಲವೋ ಕೌರವ ನೂರರೊಬ್ಬನೇ ಉಳಿದಿಗೆ ನಾನು ತೀರಿಸಲು ಸಾಲವ ಬೇಗ ನೂರರೊಬ್ಬನೇ ಉಳಿದಿಗೆ ನಾನು ತೀರಿಸಲು ಸಾಲವ ಬೇಗ ಎಮ್ಮರ ಹೋಗುವುದೆನ್ನೆಯ ಹೇಳು ಎಮ್ಮರ ಹೋಗುವುದೆನ್ನೆಯ ಕೌರವನೆಂಬುದು ಕೌರವ ನಾಡು ಎಮ್ಮರ ಹೋಗುವುದೆನ್ನೆಯ ಕೌರವನೆಂಬುದು ಕೌರವ ನಾಡು ಲೋಕಕರಾಳೆ ದುರ್ಯೋಧನ ಅಂದು ನೀನು ನನ್ನಾದ ಭಾಗ್ಯ ಸಹೋದರನಿಗೆ ದಿನಕ್ಕೊಂದು ಇಡೀ ಅನ್ನ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ ನೀನು ಕೊಡುತ್ತಿದ್ದ ಆ ಇಡೀ ಅನ್ನ ಒಂದು ಒಳಲೆ ನೀರಿನ ನನ್ನ ಮಗ ಹಸಿವು ನೀಗುತ್ತಿರಲಿಲ್ಲ
ಆದ್ದರಿಂದ ನನ್ನ ಸಹೋದರರನ್ನು ಸೇರಿ ಆ ಇಡೀ ಅನ್ನ ಒಳಲ ನೀರನ್ನು ತಾನೊಬ್ಬನಿಗೆ ಉಣಬಡಿಸಿ ತಾವೆಲ್ಲರೂ ಉಪವಾಸವನ್ನೇ ಗೈದು ದಿನಕ್ಕೊಬ್ಬೊಬ್ಬರ ಹಾಗೆಯೇ ಮೃತಪಟ್ಟರು ದುರ್ಯೋಧನ. ದಿನಕ್ಕೊಬ್ಬೊಬ್ಬರ ಹಾಗೆಯೇ ಮೃತಪಟ್ಟರು ದುರ್ಯೋಧನ. ಅಪ್ಪಾಜಿ ಅಪ್ಪಾಜಿ ಆ ದಾರುಣ ದುರಂತ ವಿಚಿತ್ರವು ನನ್ನ ಸ್ಮೃತಿಪಟಲದಿಂದೆಳೆಯದೆ ನಿರಂತರವು ಕಟುಕತನದಿಂದ ಬಡಬಡ್ತಿ ಜ್ವಾಲೆಯಿಂದ ನೊಂದು ಬೆಂದು ಕುಗ್ಗಿ ಹೊರಗೆ ಖುಷಿವಾಗಿದ್ದೇನೆ ದುರ್ಯೋಧನ, ಖುಷಿವಾಗಿದ್ದೇನೆ ದುರ್ಯೋಧನ. ಎಲ್ಲವೋ ದುರ್ಯೋಧನ, ಒಂದಿನ ನನ್ನ ಹೃದಯದಿಂದ ಕೆರಳಿ ಪ್ರಧಾನವಾಗಿದೆ. ಅಂದು ಗಾಂಧಾರ ವಂಶಕ್ಕೆ ಎಸಗಿದ ಅಪಮಾನ ಮನದಲ್ಲಿ ಎಳೆಸಿಕೊಂಡು ನೊಂದು ಬೆಂದು ಕುಗ್ಗಿ ಕೊರಗಿ ಖುಷಿವಾಗಿರುವ ಈ ನನ್ನ ದೇಹವನ್ನು ಅಣುವಾಗಿ ಚಿತ್ರ ಚಿತ್ರವಾಗಿ ತುಂಡರಿಸಿದರು. ಶೇಡು ಶೇಡಿಗೆ ಶೇಡು, ರಕ್ತ ರಕ್ತಕ್ಕೆ ರಕ್ತ, ಪ್ರತಿಕಾರ ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ಮಾತ್ಸರ್ಯದ ಹೊರತಾಗಿ ಮಧ್ಯಾವಾಸಾಕಾಂಕ್ಷೆಗಳು ನನ್ನನ್ನು ಉಳಿಸಲು ಅಸಾಧ್ಯ. ದುಷ್ಟ ದುರ್ವಿಧಿ ಹಠಾಸದಿಂದ ಮೆಚ್ಚಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು, ನಾವೇನು ಸಾಮಾನ್ಯದವರೆಂದು ಹೇಳ್ತೀಯ? ನಾವು ಸಹ ನಿನ್ನಂತೆಯ 99 ಮಂದಿ ಸಹೋದರರೊಳಗೊಂಡು ಈ ರಾಜಸಿಂಹಾಸನವನ್ನು ಏರಿ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ಸಾಮ್ರಾಟನಾಗಿ ಮೆರೆದು ರಾಜ್ಯಭಾರ ಮಾಡಬಹುದು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿಗೋಪುರವಾದವು ದುರ್ಯೋಧನ. ಆದರೂ ಚಿಂತೆ ಇಲ್ಲ ಕೌರವೇಶ್ವರ, ಮೀರಿ ಹೋದ ಕಾರ್ಯಕ್ಕೆ ಬರಗಿಲ್ಲ ಫಲವಿಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಅಂತೆಯೇ ನಾನು ನನ್ನೊಡನೆ ಸೇರಿಕೊಂಡು ಮಳ್ಳನ್ನು ಮಣ್ಣಿನಿಂದಲೇ ತೆಗೆಯಲಿ, ವಜ್ರವನ್ನು ವಜ್ರದಿಂದಲೇ ಖಂಡಿಸಬೇಕು. ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಡ ನುಡಿಯಂತೆ ನಿನ್ನನ್ನು ಅಡಿಗಳಿಗೂ ಅಡ್ಡದಾರಿ ಎಳೆದು ಇಷ್ಟು ಕಾಲ ಅಷ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ಹಸ್ತಿನಾವತಿ ರಕ್ತದ ಸಿಂಹಾಸನವನ್ನು ಈ ರಕ್ತದ ಕೋಡಿಯಲ್ಲಿ ಬಳಸುತ್ತೇನೆ. ದುರ್ಯೋಧನ, ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿ ಎಬ್ಬಿಸಿ ನಿನ್ನ ಸಹೋದರರು ನಿನ್ನನ್ನು ನಾಶ ಮಾಡುವವರೆಗೂ ಈ ಸೌಬಲ ರಾಜ ಶೇಖರಿಗೆ ನಿಲ್ಲಲು ಅದೆಲ್ಲ ಹಣ್ಣ ಹಣ್ಣ ಹೊಳಬೇಡಿ ನನ್ನ ಭಾಗ್ಯ ಸಹೋದರರೇ, ಹೊಳಬೇಡಿ ಹೊಳಬೇಡಿ. ನಾನು ಇನ್ನು ಉಳಿದಿರಬೇನು, ದುರ್ಯೋಧನ ವಂಶವನ್ನು ನಾಶ ಮಾಡಲೆಂದು. ಹೊಳಬೇಡಿ ಹೊಳಬೇಡಿ ಸಹೋದರರೇ, ಹೊಳಬೇಡಿ. ಎಲ್ಲವೋ ದುರ್ಯೋಧನ, ನಿನ್ನ 99 ಮಂದಿ ಸಹೋದರ ಚಿನ್ನ ರುಂಡ ಮುಂಡಗಳನ್ನು ನರಕದಲ್ಲಿ ನಿರಾಂಜನಪಡಿಸಬೇಕು.
ಜೊತೆಗೆ ನಿನ್ನನ್ನು ಸಹ ಚೆಂಡಾಡುವುದನ್ನು ಈ ನನ್ನ ಎರಡು ಕಣ್ಣಾರೆ ಕಾಣದ ಹೊರತು ಈ ಸೌಬಲ ರಾಜ ಶಕುನಿಗೆ ಎಲ್ಲಿದ್ದದೋ ಶಾಂತಿ, ಅದೆಲ್ಲಿದ್ದದೋ ವಿಶ್ರಾಂತಿ. ದುರ್ಯೋಧನ ನರಕದಲ್ಲಾಗುವ ಅತಿ ಭಯಂಕರ ಯುದ್ಧಗಿದ್ದಲು ಈ ಕುರುಕ್ಷೇತ್ರದಲ್ಲಿ ಶಕುನಿಯಿಂದಾಗ ಹಿಂಸೆಯು ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರುವಿನ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ತತ್ತರಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವರಿಲ್ಲದಂತೆ ಮಾಡುವುದು ದುರ್ಯೋಧನ. ಶಕುನಿ ಎಂಬ ಮೂರಕ್ಷರ ಮಹತ್ವವನ್ನು ನೀನೇನು ಬಲ್ಲೆಯ ಮಾಡಿ? ಶ ಎಂದರೆ ಶಪಥದಿಂದ, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿನ್ನನ್ನು ನಿಮ್ಮವರಿಂದಲೇ. ಇದೇ ನನ್ನ ಮಾತಿನ ಅರ್ಥ. ದುರ್ಯೋಧನ, ಶಕುನಿ ಎಂಬ ಮೂರಕ್ಷರದಲ್ಲಿ ಮಧ್ಯ ಕೂತಗಿದರೆ ಏನಾದಿತ್ತು? ಇಂದಿನಿಂದ ಈ ಶನಿಯು ನಿನ್ನ ಹೆಗಲೇರುತ್ತಿರುವನು. ಓಹೋ, ದುರ್ಯೋಧನನು ಬರುವಂತಿದ್ದ ಬರಲಿ. ಅವನ ಸ್ತೇಕವನ್ನು ನಡೆಸಿ ಅವನಿಗೆ ನರಕದ ಮಾರ್ಗವನ್ನು ಇರಿಸುವೆನು. ಅವನಿಗೆ ನರಕದ ಮಾರ್ಗವನ್ನು ಇರಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಅಲ್ಲವಯ್ಯ, ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಇರುವಷ್ಟರಲ್ಲಿ ಹೊಸಿದ ಎದುರು ಎಂದು ಹಾರಪಟ್ಟು ಗೊತ್ತಿರುವೆಯಲ್ಲ. ನಾನು ಮಾಡಿದ ಕಾರ್ಯವು ಇತ್ತವೆ. ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆ ಸೈನ್ಯ ಸಮೇತರಾಗಿ ಬರುವೆನೆಂದು ಇಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನು ಅಸಹಾಯ ವೀರನು 12 ತೋಳುಬಲಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲ. ಆದರೆ ಈ ಜ್ಞಾತಿಂಸೆ ಸ್ವಯುತ್ಕಲಹ ಉಚಿತವೇ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತನ್ನು ಪರಿಗ್ರಹಿಸಿದ ವಸ್ತುವಲ್ಲ ದುರ್ಯೋಧನ. ಸೋದರ ನಂದನನು ಗಜ ಏಳು ಯದು ನಂದನನು ತರಿ ಕಾಯುತ ಋದುನಂ ತಂದಿಸಲ್ ತರಿ ಕಾಯುತ ಋದುನಂ ತಂದಿಸಲ್ ಓ ಗಜ ಕುಟೀರಕ್ಕೆ ಗಜ ಕೃಷ್ಣನು ಹಸ್ತಾವತಿರುವಂತೆ ನಾಳೆ ಬರದಿ ಕಾಲ ಅಂಬ ಸಭೆಯಲ್ಲಿ ಶಾಂತಿ ಸಂಧಾನ ಏನು ಶ್ರೇಷ್ಠ
ಶ್ರೇಷ್ಠನು ಹಸ್ತಿನಾವತಿಯಲ್ಲಿ ನಡೆ ಸಹೋದರ, ಅತಿಥಿ ಸತ್ಕಾರವನ್ನೇ ಸಿದ್ಧಪಡಿಸು. ಅಣ್ಣ, ಆ ದರ್ಪದ ಗೋಪಾಲನು ನಮ್ದು ಸಂದಿಗೆ ಕಳುದ ಅಣ್ಣ. ಆಗಲೇ ರಾಜಪ್ರಸಾದ ದಾಟಿ ಆ ದರ್ಪದ ಇದರ ಬಲಿಯನ್ನು ಹಾಕಿದಂತೆ ಅವನದು ಎಷ್ಟೊಂದು ಇದು ಹವ ಹೇಳುವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನರು. ವಿದುರಂತಹ ಭಕ್ತರು ಮತ್ತಾರಿರುವನಾತನಿಗೆ ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವೆನು. ಏನಿಲ್ಲ ಚಿಂತಿಸಬೇಡ, ನಡೆ ಸಹೋದರ. ಅಭಿಮಾನಿಶಾಲಿಯಾದ ನನ್ನ ಪ್ರಿಯ ಸಹೋದರ, ನಿನ್ನನ್ನು ಶಾಸನ ಮಾಡಲು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ನೋಡಿದೆಯ ಮಾವ, ನಮ್ಮ ತಮ್ಮನಾಡಿದ ನುಡಿಗಳು ಮದಗದಗಳೆಷ್ಟೇ ಇದ್ದರು ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಮಾವ, ಕೃಷ್ಣನು ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಬಂದವನಲ್ಲವಯ್ಯ. ಇಲ್ಲದಿದ್ದರೆ ಈ ಕೌರವೇಶ್ವರನ್ನು ವೈಭವ ತೃಣೀಕರಿಸಿ ಆ ದಾಸಿ ಪುತ್ರರನ್ನು ವಿದುರನ ಮುರುಕು ಚೋಪಡೆಯನ್ನು ಆಶ್ರಯಿಸಿದನು. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ನಿನ್ನನ್ನು ಭಕ್ತಿ ವೈರಾಗ್ಯದಿಂದ ವಂಚಿಸಿದ ಈ ಅಪಮಾನವನ್ನು ಹೀಗೆ ಸಹಿಸಿಕೊಳ್ಳುವೆ. ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಅದಕ್ಕೆ ನೂರಾರು ಕಾರಣಗಳುಂಟು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತವಂಶದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲ ಮಾಡಲೆಂದೇ ಅವತರಿಸಿದನು ಅಲ್ಲವಯ್ಯ. ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರ ಸಂಬರಿಸಿ ಕಂಸನನ್ನು ವಧಿಸಿ ಅರಳು ಮುದುಕನಾದ ಉಗ್ರಸೇನೆ ಮಾತ್ರಕ್ಕೆ ಸಿಂಹದ ಮೇಲೆ ಕೂರಿಸಿ ತಾನು ರಾಜಲಕ್ಷ್ಮಿಯನ್ನೇ ವಶಪಡಿಸಿದನು. ಇಂಥವನಿಗೆ ಮನ್ನಣೆ ಕುರರಾಜ. ಹಾಗಾದರೆ ನನ್ನನ್ನೇಕೆ ದ್ವಾರಕ್ಕೆ ಕಳಿಸಿದೆ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನೆಂದು ಸಹಾಯ ನೀಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದವನ್ನು ಕಿತ್ತ ಬಳಿಕ ಅದರೊಡನೆ ಬಲು ಸುಲಭವಾಗಿ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತವಾದ ಯಾದವ ಸೈನ್ಯವು ನಿನಗೆ ಎಷ್ಟು ಗದ್ದವಿತ್ತು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿ ಕಾದಾಡಿದರೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದು. ಆದರೆ ಅರ್ಜುನನು ಆ ಸಂಕಟದಿಂದ ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಕ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪುಣ್ಯ ಧರ್ಮ ಅದು ನಿನಗೆ. ದುರ್ಯೋಧನ, ಪಾಂಡವರಲ್ಲೂ ಶ್ರೀಕೃಷ್ಣನ ಅಗ್ನಾಧಾರಕರು. ಅವರ ಸಂಧಾನಕ್ಕೆ ನೀನು ಸಮ್ಮತಿ ಆಚರಣೆ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ ಅಲ್ಲವಯ್ಯ. ಪಗಡಿಯಾಟದಲ್ಲಿ ಆಗಲೇ ಪಾಂಡವರಿಗೆ ಈ ರಾಜ್ಯದ ಮೇಲೆ ನಷ್ಟವಾಯಿತು. ಪುನಃ ಅದನ್ನು ಏನು ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷಿಕರ ಯಾಚನಾಂಜಲಿ ನಿಮಗೆ ಉಚಿತವಲ್ಲ. ಪಾಂಡವರು ಈಗ ರಾಜ್ಯಕ್ಕಾಗಿ ಅಮಲಿಸುತ್ತಿದ್ದಾರೆ. ಅದು ರಣಕ್ಷೇತ್ರ ಸೆಳೆಸಿ ಜೇಲನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲೆ ಈ ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲವಯ್ಯ, ಅದಕ್ಕೆ ಮೊದಲು ಒಂದು ಘನ ಕಾರ್ಯ ಸಾಧಿಸಬೇಕು. ಅದೇನು ಮಾವ?
ಸಂಧಿಯ ನೆಪದಿಂದ ಬಾರಿ ಬಾರಿ ಪ್ರತಿಷ್ಠೆಯನ್ನು ತೋರುವ ಆ ಕಳ್ಳ ಕೃತ್ಯಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು ಮಾವ, ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಮಾವ? ಸಮಯ ಬಂದಾಗ ತಿಳಿಸುವೆನು. ಸಮಾಲೋಚನೆ ನಂತರ ಪಾಂಡವರ ರಾಯವಾರಿಗೆ ಅಪಾರವಾದ ಸನ್ಮಾನ. ಯಾರೋ ಎದುರಿಸಬಲ್ಲವರು? ಯಾರೋ ಎದುರಿಸಬಲ್ಲವರು? ಈ ಚಲ್ಲಂಕ ಮಲ್ಲನನ್ನು ಯಾರೋ ಎದುರಿಸಬಲ್ಲವರು? ಅದವ ಪಾಂಡವರ ಮದವ ಮುರಿವೆ, ದುರದಿ ಭಾರತವ ಬರದಿ ಆಳುವೆ. ಅದವ ಪಾಂಡವರ ಮದವ ಮುರಿವೆ, ದುರದಿ ಭಾರತವ ಬರದಿ ಆಳುವೆ. ಉಡುಗುಡಿಸುವ ಬ್ರಹ್ಮಾಂಡವೇ ಜಗದೇ, ಉಡುಗುಡಿಸುವ ಬ್ರಹ್ಮಾಂಡವೇ ಜಗದೇ. ಯಾರೋ ಎದುರಿಸಬಲ್ಲವರು? ಈ ಚಲ್ಲಂಕ ಮಲ್ಲನನ್ನು ಯಾರು ಎದುರಿಸಬಲ್ಲವರು? ಶಸ್ತ್ರಗಳ ಮುತ್ತಿ ತಂಡವ ಹೆಣ್ಣಿ ಭೂತಗಳಿಗೆ ಔಷಧ ಕೊಡುವೆ. ಶಸ್ತ್ರಗಳ ಮುತ್ತಿ ತಂಡವ ಹೆಣ್ಣಿ ಭೂತಗಳಿಗೆ ಔಷಧ ಕೊಡುವೆ. ಉಡುಗುಡಿಸುವ ಬ್ರಹ್ಮಾಂಡವೇ ಜಗದೇ, ಉಡುಗುಡಿಸುವ ಬ್ರಹ್ಮಾಂಡವೇ ಜಗದೇ. ಯಾರೋ ಎದುರಿಸಬಲ್ಲವರು? ಈ ಚಲ್ಲಂಕ ಮಲ್ಲನನ್ನು ಯಾರು ಎದುರಿಸಬಲ್ಲವರು? ಯಾರೋ ಎದುರಿಸಬಲ್ಲವರು? ಯಾರೋ ಎದುರಿಸಬಲ್ಲವರು? ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರಾದಿಗಳೇ, ಇನ್ನು ಮುಂದಾದರೂ ಸರಿಯೇ. ಸಪ್ತ ಸಾಗರಗಳಿಂದ ಪ್ರವೃತ್ತವಾದ ಈ ಭೂಮಂಡಲವೇ ಕಳಕಳಕಾದರೂ ಸರಿಯೇ. ಸುರನರ ಗರುಡ ಗಂಧರ್ವ ಕಿನ್ನರ ಕಿನ್ನರ ಪುರುಷಾದಿಗಳು ಎದುರಲ್ಲಿದ್ದರೂ ಸರಿಯೇ. ದುರ್ಯೋಧನ, ನಾನು ನಿನ್ನನ್ನು ಮಾತ್ರ ಉಳಿಸುವುದಿಲ್ಲ. ನಾನು ನಿನ್ನನ್ನು ಬೆನ್ನಟ್ಟಿದ ಬಿರುಗಾಳಿಯಂತೆ ನಿನ್ನನ್ನೇ ಹಿಂಬಾಲಿಸುತ್ತಲೇ ಬರುವೆನು. ನಡೆ ನಡೆ, ಕುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ಓರ್ಕರಿಯುವ ಬಿರುಗಾಳಿಗೆ ಸೇರಿದ ಕಾರುಗಳು ಎಬ್ಬಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳನ್ನು ದರಿಯಲ್ಲಿ ಬೆನ್ನುವಂತೆ ಮಾಡಿ ಈ ನಿನ್ನ ಕುತಂತ್ರಿಯಾದ ಶೇಕುರಿಯ ವಿಷದ ಬಳಕೆ ಸಿಕ್ಕಿ ಪಚ್ಚಿ ಹೋಗುವೆ. ಎಲ್ಲವೋ ದುರ್ಯೋಧನ, ನನ್ನನ್ನು ಸೋದರ ಮಾವನೆಂದು ಭಾವಿಸಿರವೆಯ ಬೆಪ್ಪೆ? ನಾನು ನನ್ನ ಪಾಲಿಗೆ ಯಮನೆಂದು ತಿಳಿ. ಯಾವ ನನ್ನ ಗಾಂಧಾರ ವಂಶವನ್ನು ನಾಶ ಮಾಡಿ ಅತಿ ಉನ್ನತ ಶಿಖರಕ್ಕೇರಿ ಮೆರೆಯುತ್ತಿರುವ ಈ ನಿನ್ನ ಕುಲಕುಲ ವಂಶ ನಿರಂಶ. ಯಾವ ನನ್ನ ಗಾಂಧಾರ ರಾಜ್ಯವನ್ನು ನಾಶ ಮಾಡಿ ಮೋಸದ ಸಂಸ್ಕಾರವನ್ನು ನಿರ್ಮಿಸಿರುವೆಯ ಈ ನಿನ್ನ ಹರಹರೆಯು ಶೂನ್ಯ. ಹಸ್ತಿನಾವತಿಯ ಮಹಾದ್ವಾರದಿಂದ ಕುರುಕ್ಷೇತ್ರದ ರಣಾಂಗಣದವರೆಗೂ ರಕ್ತದ ಕೋಡಿಯನ್ನು ಎಬ್ಬಿಸಿ ಹಸ್ತಿನಾವತಿಯ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನಿನ್ನ 99 ಮಂದಿ ಸಹೋದರ ರಕ್ತ ಟೋಪಿ ಆಡಿ ಈ ನನ್ನ ರಕ್ತ ಉರಿಗಣ್ಣಿನ ತಾಪವನ್ನು ಆರಿಸಿಕೊಳ್ಳಬೇಕು. ಚಲದಂಕ ಮಲ್ಲ ಕೌರವೇಶ್ವರ ಚಂದ್ರಕುಲದ ಅರಸನಾಗಿ ಹಸ್ತಿನಾವತಿಯ ಏಕೈಕ ಚಕ್ರಾಧೀಶ್ವರನಾಗಿ ಮೆರೆಯುತ್ತಿರುವ ಈ ನಿನ್ನ ಮಸ್ತಕವು
ಈ ರಕ್ತದ ಕೋಡಿಯಲ್ಲಿ ಒಳ್ಳಾಡು ಅದೆಂದಿಗೆ ನಾನು ಕಾಣೆನ ಅಂದೇ ಶಕುರಿಗೆ ಆನಂದ ಮಹದಾನಂದ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದಲ್ಲಿ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದಲ್ಲಿ ನಾಮ ಪಾಂಡವರಿಗೆ ಜಯವೋ ಕೌರವರ ಅಪಜಯವೋ. ಪಾಂಡವರಿಗೆ ಜಯವೋ ಕೌರವರ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಆನಂದ. ಕೌರವ ಕುರಿಗಳ ಒಪ್ಪಿಸುವೆ ಅವರನ್ನು ರಣದಲ್ಲಿ ಬಲಿಗೊಳಿಸಿ. ಕೌರವ ಕುರಿಗಳ ಒಪ್ಪಿಸುವೆ ಅವರನ್ನು ರಣದಲ್ಲಿ ಬಲಿಗೊಳಿಸಿ. ತರ್ಪಣ ನೀಡುವೆ ಸೋದರರೇ ನೆಮ್ಮದಿ ಹೊಂದಿರಿ. ತರ್ಪಣ ನೀಡುವೆ ಸೋದರರೇ ನೆಮ್ಮದಿ ಹೊಂದಿರಿಎಂದು. ಆನಂದ ಆನಂದ ಈ ಶಕುನಿಗೆ ಪರಮ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಆನಂದ. ಹೇಗಿನ ಸರ್ಪದ ಎಳೆಮೆತ್ತಿ ಸರಸವನಾಡಲು ಬಯಸುವೆಯ. ಹೇಗಿನ ಸರ್ಪದ ಎಳೆಮೆತ್ತಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾನಿಯ ಹಾಡಿ ಆನಂದವನ ಹೊಂದುವೆ. ನಿನ್ನ ವಿನಾಶಕ್ಕೆ ನಾನಿಯ ಹಾಡಿ ಆನಂದವನ ಹೊಂದುವೆ. ಆನಂದ ಆನಂದ ಈ ಶಕುನಿಗೆ ಪರಮ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಆನಂದ. ವಾಸುದೇವ, 40 ವರ್ಷಗಳಿಂದಲೂ ಅನವರತೂ ನಿನ್ನನ್ನು ಧ್ಯಾನಿಸುತ್ತಾ ನಿನ್ನ ಬರುವಿಕೆ ಆಗಮನವನ್ನು ನಿರೀಕ್ಷಿಸಿರುವುದು ದೇವ. ಎಂದಿಗೆ ಬಂದು ನಿನ್ನ ದರ್ಶನ ನೀಡುವ ದೇವ. ಮಂದರಧರ ಅರವಿಂದ ಲೋಚನ
ಮಂದರಧರ ಅರವಿಂದ ಲೋಚನ ಪಾಪ ವಿಮೋಚನ ಏಕನಾಥನ ಪಾಪ ವಿಮೋಚನ ಏಕನಾಥನ ಮಾನವ ವೇದ ಕೃಷ್ಣ ಕೃಷ್ಣ ಮಾನವ ವೇಷ ಮಂಜುಳ ಪಾಶ ಮಾನವ ವೇಷ ಮಂಜುಳ ಪಾಶ ವಿನುತ ವಿಶೇಷ ಕೌಸ್ತುಭ ಪೂಜಾ ಉರಗಶಯನ ಶ್ರೀ ರಮಣ ದೇವಾ ಉರಗಶಯನ ಶ್ರೀ ರಮಣ ಸದಾ ಹೃದಯದಿ ನೀ ನೆಲೆಸಿರುವೆ ಸದಾ ಹೃದಯದಿ ನೀ ನೆಲೆಸಿರುವೆ ಹಸಿವು ತೃಷಗಳ ನೀ ಮರೆಸಿರುವೆ ಹಸಿವು ತೃಷಗಳ ನೀ ಮರೆಸಿರುವೆ ಶರಣ ಕೃತ ಜನ ವರದಾಯಕನೇ ಕೃಷ್ಣ ಶರಣ ಕೃತ ಜನ ವರದಾಯಕನೇ ಸರ್ವವು ನೀನೆ ಪರಮ ಪುರುಷನೇ ಸರ್ವವು ನೀನೆ ಪರಮ ಪುರುಷನೇ ಪುರಗಶಯನ ಶ್ರೀರಮಣ ದೇವಾ ಪುರಗಶಯನ ಶ್ರೀರಮಣ 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 ಪರಮಾತ್ಮ ಭಕ್ತ ಪರಾಧೀನ ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿ ಎಂದಿಗೆ ಪರಮ ಪುರುಷನು ತನ್ನ ಅಭಯ ಹಸ್ತಕವನ್ನ ನನ್ನ ಮಸ್ತಕದ ಮೇಲೆ ಯಾವ ಮಹಿಮಾ ಮೂರ್ತಿಯನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬರಲು ಯಾವಾತನು ಸಕಲ ಜೀವಗಳಿಗೂ ಆಧಾರ ನಾವು ಸಮಸ್ತಕ್ಕೂ ಘರ್ತನು ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಸಾರ್ವಭೌಮನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ಕೇವಲ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳು ಪರಮಾತ್ಮ ನಿನ್ನ ದರ್ಶನ ಭಾಗ್ಯ ಲಭಿಸುವ ತನಕ ನಾನು ಈ ಕ್ಷೀರಪಾನದಿಂದಲೇ ನನ್ನ ಜೀವನ ಧರಿಸಿಕೊಂಡಿರುವುದು ಕೃಷ್ಣ ಹಾರ್ಪಣ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಗಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಗಿ ಶೌರಿ ಮೊರೆ ಕೇಳಿ ನೀ ಬಾರೆಯ ರುಕ್ಮಿಣಿ ಲೋಲ ವಾರಿಗಮಾಲ ರುಕ್ಮಿಣಿ ಲೋಲ ವಾರಿಗಮಾಲ
ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ನೀರಜಲೋಚನ ಕೃಷ್ಣತ ಮೊರೆ ಭಕ್ತರ ಮೊರೆಯಾಲಿ ಶೌರಿ ಮೊರೆ ಬಾರೆಯ ಮೊರೆ ಬಾರೆಯ ಎನ್ನ ಮೊರೆ ಬಾರೆಯ ಎನ್ನ ಮೊರೆ ನೀ ಬಾರೆಯ ಪರಮಾತ್ಮ ವಾಸುದೇವ. ಭಕ್ತ ಶಿರೋಮಣಿ ವಿದುರ ಕುಶಲವೇ? ಪರಮಾತ್ಮ ಕಡೆಗೂ ಬಂದಿಯಾದೆ. ಪರಮಾತ್ಮ ವಿದುರ ಕುಳಿತುಕೊಂಡು ವಿಶ್ರಾಂತಿಯನ್ನು ಪಡೆಯಿತು. ಪರಮಾತ್ಮ ವಿದುರ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀರಮಣ ಕೋಟಿ ವಂದನವಯ್ಯ ಕೋವಿದೇರ ರಸ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂತ ಗೋವಿಂದ ನಮಸ್ತೆ 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 ನಮಃ ನಮಸ್ತೆ ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂದ ತಾರ ಮನದಿ. ಹರಿಸಿದೆಯ ಅಂದ ತಾರ ಮನದಿ ಬೆಳಗಿದೆಯ ಮನ ಮಂದಿರದಿ. ಪಾಲಕಡಲೊಳ್ಳು ನೀಲೆಯಿಂದಾಗಿದ್ದ ಲೋಲೋಚನ ಬಂದೆಯ ಪಾಲಕಡಲೊಳ್ಳು ನೀಲೆಯಿಂದಾಗಿದ್ದ ಲೋಲೋಚನ ಬಂದೆಯ ಕಡುಸುಲೆಯ ತಾಯಿ
ಜಡನ ಕಡೆದು ಹರಿಯೇ ಕಡು ಶಿಲೆಯ ತಾಯಿ ಜಡನ ಕಡೆದು ಹರಿಯೇ ಕಡು ಶಿಲೆಯ ತಾಯಿ ಜಡನ ಕಡೆದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ತರಳ ಮರ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಧರಿಸಿದೆಯ ತರಳ ಮರ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಧರಿಸಿದೆಯ ಕರಿಯ ಮರ ಕೇಳಿ ಅರಿಯ ನೀ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮರ ಕೇಳಿ ಅರಿಯ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣ ರೂಪನೇ ಇಲ್ಲ ಹರಿಯನಂತ ಗುಣ ರೂಪನೇ ಇಲ್ಲ ಚರಣವನ್ನು ಮನದೊಳಗೆ ಬಡಿಸಿ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಹಸಿದು ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡಯ್ಯ. ಹಾಸ್ಯ ಮಾಡುತ್ತೀರಿ. ಅಖಿಲ ಹಾಂಡ ಕೋಟಿ ಇಡೀ ಬ್ರಹ್ಮಾಂಡದ ಭೂಮಂಡಲವನ್ನೇ ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಕೇವಲ ಅಣುಸ್ವರೂಪಿಯಾದ ನಾನು ಏನನ್ನ ತಾನೇ ಕೊಡಬಲ್ಲದೆ? ವಿದುರ, ಪರಮಾತ್ಮ ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರಲು ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ? ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ. ವಿದುರ, ಪೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ವಿದುರ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೆ ಬಾರ್ಬುದು. ವಿದುರ, ಎತ್ತ ಹೋದರು ಮನ ಇತ್ತಲೆ ಬಾರ್ಬೋದು. ಶಕ್ತನೆಂದೆನಿಸಿಹ ವಿದುರ, ವಿದುರ, ಶಕ್ತನೆಂದೆನಿಸಿಹ ಮತ್ತ ಸುಯೋಧನ. ಶಕ್ತನೆಂದೆನಿಸಿಹ ಮತ್ತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ಸತತವು ನನ್ನನ್ನೇ ಧ್ಯಾನಿಸುತ್ತ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಜಿಸಿ ಈ ಪರ್ಣ ಕುಟೀರದಲ್ಲಿ ಕೇವಲ ಗೋಮಾತೆಯ ಕ್ಷೀರಪಾನದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನಾನರಿಯನೆ. ಅದಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ನನ್ನಲ್ಲಿ ಕುಡಿದು ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇದೆ? ಏನು ಕ್ಷೀರವೇ? ಕ್ಷೀರ ನನಗೆ ಅತ್ಯಂತ ಪ್ರಿಯವಾದ ಆಹಾರವೇ ಅದು. ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅಮೃತ ಸಮಾನವಾದ ಅವಲಕ್ಕಿ ಸಾರವು ಈಗಲೂ ನೆನಪಿನಲ್ಲಿರುವುದು. ಹಿಂದೆ ತ್ರೇತಾಯುಗದಲ್ಲಿ
ರಾಮಾವತಾರಿಯಾಗಿದ್ದಾಗ ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯು ಅಬ್ಬಾ ಈಗಲೂ ಮರೆಯುವಂತಿಲ್ಲ. ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲಾದದ್ದು. ಎಲ್ಲಿ ಅದನ್ನೇ ಕೊಡು ವಿದುರ. ಏಕೆ ತವಕ ಪಡುತ್ತಿರುವೆ? ಏನಾಯಿತು? ಪರಮಾತ್ಮ, ಏನೆಂದು ಹೇಳುತ್ತೇನೆ. ಇದ್ದ ಕ್ಷೀರವನ್ನ ಈಗ ತಾನೇ ಪೂಜೆ ಮಾಡಿ ಪ್ರಸಾದ ರೂಪದಲ್ಲಿ ಅದನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿದ್ದೇವೆ. ಏನು ನನಗರ್ಪಿಸಿ ನೀನು ಸೇವಿಸಿದೆಯಾ? ಹೌದು ದೇವಾ. ನನಗರ್ಪಿತವಾದ ಬಳಿಕ ತಂಬಿಗೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ ಆ ತಂಬಿಗೆಯನ್ನು ಕೊಡುವಿದುರಾ? ತೆಗೆದುಕೋ ಪರಮಾತ್ಮ, ತೆಗೆದುಕೋ ವಿದುರ. ಪರಮಾತ್ಮ. ತಂಬಿಗೆಯ ತಳಭಾಗದಲ್ಲಿ ಇಷ್ಟೊಂದು ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನಯ್ಯ ನೀನು? ಪರಮಾತ್ಮ, ವಿದುರ, ಅದರಲ್ಲಿರುವ ಕ್ಷೀರವು ತಮ್ಮ ತುದಿ ನಾಲಿಗೆಯು ನೆನೆಯುವಂತಿರುತ್ತದೆ. ಏಕೆ ನೆನೆಯುತ್ತಿಲ್ಲ? ನೋಡುತ್ತಿರು. ವಿದುರ, ಪರಮಾತ್ಮ, ನಿನ್ನ ಮನದಲ್ಲಿ ಭಕ್ತಿಯ ಸಾಗರವನ್ನಿಟ್ಟುಕೊಂಡು ತಂಬಿಗೆಯಲ್ಲಿ ಕ್ಷೀರವು ಬತ್ತಲು ಸಾಧ್ಯವೇ? ಅಲ್ಲಿ ನೋಡು ವಿದುರ. ಭಕ್ತಿಗೆ ನೀನೊಲಿದು ಭಕ್ತರನೆ ಕಾಯುವ ಪರಮಾತ್ಮ. ವಿದುರ, ಭಕ್ತಿಗೆ ನೀನೊಲಿದು ಭಕ್ತರನೆ ಕಾಯುವ ಚಿತ್ತದಿ ಪರವ ಕರುಣಾಕರನೆ. ಚಿತ್ತದಿ ಪರವ ಕರುಣಾಕರನೆ. ನಂಬಿದೆ ನಿನ್ನಯ ಪಾದವನಯ್ಯ. ವಿದುರ, ನಂಬಿದೆ ನಿನ್ನಯ ಪಾದವನಯ್ಯ. ಕನ್ನ ಪಾವನವಿಂದು ಹರಿಯೇ ತೊರೆಗೆ ಕೃಪೆ ಮಾಡು ನೀನು. ತನು ಮನ ಪಾವನವಿಂದು ಹರಿಯೇ ದೊರೆಯೇ ಕೃಪೆ ಮಾಡು ನೀನು. ಹೇ ದಿನ ಬಂದು ಸ್ನಾನ ತಿಂದು ಪರಮಾತ್ಮ. ವಿದುರ, ಹೇ ದಿನ ಬಂದು ಸ್ನಾನ ತಿಂದು ಮಂದಚಿತ ಭಗನ ರಾಜೀವ ಲೋಚನ. ಮಂದಚಿತ ಭಗನ ರಾಜೀವ ಲೋಚನ. ಕಡಲ ಶಯನ ಎನ್ನ ಕೃಷ್ಣ. ಕೃಷ್ಣ ಕೃಷ್ಣ ಕಡಲ ಶಯನ ಎನ್ನ ಹೃದಯ ಮಧ್ಯದಿ ನಿನ್ನ. ವಿದುರ, ಕಡಲ ಶಯನ ಎನ್ನ ಹೃದಯ ಮಧ್ಯದಿ ನಿನ್ನ. ನಾಮಾಮೃತವೇ ಆಕೀರ ಪಾನ. ನಾಮಾಮೃತವೇ ಆಕೀರ ಪಾನ. ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ. ವಿದುರ, ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ. ಸುಗುಣ ತರಂಗನ ಸುಜನ ಮನೋರಂಜನ ಕಂಡೆ ಬಲು ಮೋದಗೊಂಡು. ಸುಗುಣ ತರಂಗನ ಕೃಷ್ಣನ ಮುಕುಂದನ ಮಾಧವನ. ಕ್ಷೀರ ಸಾಗರ ಆಶ್ರಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ತಂದೆ. ಪರಮಾತ್ಮ,
ಪಾಂಡವರಿಗೆ ರಾಯಭಾರಿಯಾಗಿ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನನ್ನು ಸಾರ್ಥಕಪಡಿಸಿದೆ. ಅವರನ್ನು ರಕ್ಷಿಸುವ ಭಾರ ತಮ್ಮದಾಗಿರಲಿದೆ. ವಿದುರ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವನು. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನಿ ಗುಣಸಾಗರ. ವಿದುರ, ನುಡಿ ಅಮೃತಮಯ ಮಧುರ. ಭಕ್ತಿಯೋ ಜಗದಿ ಅಪಾರ, ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ನಿನ್ನಿ ಗುಣಸ. ವಿದುರ, ನಿನ್ನಯ ಮನವ ಅನ್ಯರು ಬಲ್ಲರೆ, ನಿನ್ನಯ ಮನವ ಅನ್ಯರು ಬಲ್ಲರೆ. ಮಾನವ ಗುಣ ಗಂಭೀರ, ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ. ವಿದುರ, ವಿದುರ, ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ, ಚಿರದಿಂದಲೇ ನೀ ಜೀವಿಸುತ್ತಿರುವೆ. ಚಿರದಿಂದಲೇ ನೀ ಜೀವಿಸುತ್ತಿರುವೆ. ಧರೆಯೊಳು ನಿನಗಣೆ ಇರುವರೆ ವಿದುರ, ನಿನ್ನಯ ಗುಣಕ್ಕೆ ಸರಿಸಮರೆ. ಧರೆಯೊಳು ನಿನಗಣೆ ಇರುವರೆ ವಿದುರ, ನಿನ್ನಯ ಗುಣಕ್ಕೆ ಸರಿಸಮರೆ. ಇದನರಿಯದೆ ನೀ ಪಾಮರನಂತೆ. ವಿದುರ, ಇದನರಿಯದೆ ನೀ ಪಾಮರನಂತೆ. ವಿದುರ, ನಿನ್ನಿ ಗುಣಸಾಗರ. ನುಡಿ ಅಮೃತಮಯ ಮಧುರ. ಭಕ್ತಿಯೋ ಜಗದಿ ಅಪಾರ, ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ವಿದುರ, ವಿದುರ. ವಿದುರ, ಪರಮಾತ್ಮ, ನನ್ನ ಸೋದರತೆಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ದುರ್ಯೋಧನನ ಆಸ್ಥಾನಕ್ಕೆ ಬರುವನು. ಎಂದೂ ನಡೆಯದ ವಿಚಿತ್ರ ಪ್ರಸಂಗವೊಂದು ಅಲ್ಲಿ ನಡೆಯುವುದು, ನೀನೂ ನೋಡುವೆಯಂತೆ. ಆ ವಿದುರ, ಬರುವಾಗ ನಿನ್ನ ಬಳಿ ಇರುವ ಸರ್ವೋತ್ತಮವಾದ ಬಿಲ್ಲನ್ನು ತರುವುದನ್ನು ಮಾತ್ರ ಮರೆಯಬೇಡ. ಜಗದ ಜೀವನದ ತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ. ಪರಮಾತ್ಮ, ವಿದುರ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ ಜಗದ.
ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಲಿ ಬಲ್ಲವರಿಲ್ಲ ಜಗದ ಜೀವರಲಿ ಭವನಗೆ ತಿನ್ನುತ್ತಿದ್ದ ಕ್ರಾಂತಿಯ ಮನುಜರ ಭವನಗೆ ತಿನ್ನುತ್ತಿದ್ದ ಕ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲಿತ ಭವರೋಗ ವೈದ್ಯ ನೀ ಪರಿಪಾಲಿತ ಜಗದ ಜೀವನದ ತನು ಕಾಡಿಸಿ ಕೊನೆಸಿ ಮಾಯೆಯ ಕವಿಸಿ ಕಾಡಿಸಿ ಕೊನೆಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ತನು ಜಗದ ಜೀವನದ ತನು